जय श्री राम, हर हर महादेव, ओम नमः शिवाय। ಓಂ ನಮಃ ಶಿವಾಯ, ಹರ ಹರ ಮಹಾದೇವ. ಸ್ನೇಹಿತರೆ, ನಾನೀಗ ಭಾರತದ 4 ಚಾರ್ಧಾಮ್ಗಳಲ್ಲಿ ಮತ್ತು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ರಾಮೇಶ್ವರಂ ಜ್ಯೋತಿರ್ಲಿಂಗನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ರಾಮೇಶ್ವರಂ ಕ್ಷೇತ್ರದ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಕೊನೆಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಲಾಗ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವು ನೋಡ್ತಿದ್ದೀರಾ HN ಕನ್ನಡ ಲಾಗ್ಸ್. ಸ್ನೇಹಿತರೆ, ಈ ವಿಡಿಯೋ ಫುಲ್ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರೋದ್ರಿಂದ ಯಾರು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ರಾಮೇಶ್ವರಂನಲ್ಲಿರೋ ರಾಮೇಶ್ವರ ಜ್ಯೋತಿರ್ಲಿಂಗನ ದರ್ಶನ ಮಾಡೋದಕ್ಕೂ ಮುಂಚೆ ಕೆಲವು ಫಾರ್ಮಾಲಿಟೀಸ್ ಅಂದರೆ ನಿಯಮಗಳಿದ್ದಾವೆ. ಅವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಹೇಳಿದ್ದು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ. ಬನ್ನಿ, ಈಗ ಅಗ್ನಿ ತೀರ್ಥಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ಅದರ ಮಹತ್ವ ತಿಳಿಸ್ಕೊಡ್ತೀನಿ. ನಾನೀಗ ಅಗ್ನಿ ತೀರ್ಥದಲ್ಲಿ ಸ್ನಾನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅಗ್ನಿ ತೀರ್ಥದಲ್ಲಿ ಸ್ನಾನ ಮಾಡೋದಕ್ಕೆ ಮತ್ತು 27 ಕುಂಡದಲ್ಲಿ ಸ್ನಾನ ಮಾಡೋದು ಯಾಕೆ ಮತ್ತು ಅದು ಎಲ್ಲಿ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕು, ಶೇರು ಆ್ಯಂಡ್ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನನ್ನ ಬೆನ್ನಿಂದೆ ನೀವೇನು ನೋಡ್ತಿದ್ದೀರಾ ಇದೇ ಅಗ್ನಿ ತೀರ್ಥ. ನಾನು ಇಲ್ಲೇ ಸ್ನಾನ ಮಾಡ್ತಿರೋದು. ಇದರೊಂದು ಕಥೆ ಇದೆ. ಶ್ರೀರಾಮ ಸೀತಾಮಾತಿನ ಲಂಕಾದಿಂದ ವಾಪಸ್ ಕರ್ಕೊಬಂದ್ಮೇಲೆ ಸೀತಾಮಾತೆಯು ತನ್ನ ಪಾವಿತ್ರಳು ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ ಅಗ್ನಿಕುಂಡನ ಪ್ರವೇಶ ಮಾಡಿದ ಸ್ಥಳನೇ ಈ ಅಗ್ನಿ ತೀರ್ಥ. ಆದರೆ ಅವರಿಗೆ ಏನೂ ಅಪಾಯ ಆಗಲ್ಲ. ಅಗ್ನಿದೇವನೇ ಪ್ರತ್ಯಕ್ಷವಾಗಿ ಸೀತಾದೇವಿ ಪಾವಿತ್ರಳು ಅಂತ ಹೇಳ್ತಾರೆ. ಆದರೆ ಅಗ್ನಿದೇವನಿಗೆ ಪಾಪ ಪ್ರಜ್ಞೆ ಕಾಡುತ್ತೆ. ನಂತರ ಅಗ್ನಿದೇವ ಪಾಪ ವಿಮೋಚನೆಗಾಗಿ ಇದೇ ತೀರ್ಥದಲ್ಲಿ ಸ್ನಾನ ಮಾಡಿ ಶಿವನನ್ನ ಪೂಜೆ ಮಾಡ್ತಾರೆ. ಹಾಗಾಗಿ ಇದನ್ನ ಅಗ್ನಿ ತೀರ್ಥ ಅಂತ ಹೇಳ್ತಾರೆ. ಇಂಥ ಪುಣ್ಯ ತೀರ್ಥದಲ್ಲಿ ಸ್ನಾನ ಮಾಡ್ತಿರೋದು ನನ್ನ ಪುಣ್ಯ ಅಂತಾನೆ ಹೇಳ್ಬೋದು. ಬನ್ನಿ, ಈಗ ಸ್ನಾನ ಮಾಡ್ಕೊಂಡು ಸಿಗ್ತೀನಿ. जय श्री राम, हर हर महादेव, ओम नमः शिवाय। ಸ್ನೇಹಿತರೆ, ಈಗ ಅಗ್ನಿ ತೀರ್ಥದಲ್ಲಿ ಸ್ನಾನ ಆಯಿತು. 27 ಕುಂಡಗಳಲ್ಲಿ ಸ್ನಾನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. 27 ಕುಂಡಗಳಲ್ಲಿ ಸ್ನಾನ ಮಾಡೋದು ಇಲ್ಲಿ ಅಂತ ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ನಾನು ಆಗಲೇ ಹೇಳ್ದಂಗೆ ಅಗ್ನಿ ತೀರ್ಥದಲ್ಲಿ ಸ್ನಾನ ಮಾಡಿದ್ಮೇಲೆ 27 ಕುಂಡಗಳಲ್ಲಿ ಸ್ನಾನ ಮಾಡಕ್ಕೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಅದನ್ನು ಇಲ್ಲಿ ಬಾಯಿಸ್ ಕುಂಡ ಅಂತ ಹೇಳ್ತಾರೆ. ಆ 27 ಕುಂಡಗಳಲ್ಲಿ ಸ್ನಾನ ಮಾಡೋಕ್ಕೂ ಮುಂಚೆ ಈ ಥರ ಬಾಟಲ್ ತಗೊಂಡು ಹೋಗ್ಬೇಕು. ಈ ಬಾಟಲ್ನ ಏನಕ್ಕೆ ತಗೊಂಡು ಹೋಗ್ಬೇಕು ಅಂತ ಮುಂದೆ ಹೋಗ್ತಾ ಹೇಳ್ತೀನಿ ಬನ್ನಿ. ಇದೇ ನೋಡಿ ದೇವಸ್ಥಾನದ ನಾರ್ತ್ ಗೇಟು. ಇಲ್ಲೇ ಬಾಯಿಸ್ ಕುಂಡ ತೀರ್ಥ ಸ್ನಾನ ಮಾಡೋದಕ್ಕೆ ಹೋಗ್ಬೇಕು. 25 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬನ್ನಿ ಹೋಗೋಣ. ಇಪ್ಪತ್ತೆರಡು ಕುಂಡಗಳಲ್ಲಿ ಸ್ನಾನ ಮಾಡೋಕ್ಕೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಅದನ್ನ ಇಲ್ಲೇ ಈಗ 25 ರೂಪಾಯಿ ಟಿಕೆಟ್ ತಗೊಂಡು ತೀರ್ಥ ಸ್ನಾನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. 25 ರೂಪಾಯಿ ಟಿಕೆಟ್ ತಗೊಂಡ್ರೆ ನೀವು ಕ್ಯೂನಲ್ಲಿ ನಿಂತ್ಕೊಂಡು ತಗೊಬೇಕು. ಇಲ್ಲ ಕ್ಯೂನಲ್ಲೇ ಸ್ನಾನ ಮಾಡೋಕ್ಕೆ ಹೋಗ್ಬೇಕು. ಇಲ್ಲಿ ಒಂದು ರೀತಿ ಬಿಸ್ನೆಸ್ ಮಾಡ್ತಿದ್ದಾರೆ. 250 ರೂಪಾಯಿ 300 ರೂಪಾಯಿ ಹಂಗೆ ಕೇಳ್ತಾರೆ. ಆಗ ನೀವು ಕೊಟ್ಟರೆ 5 ನಿಮಿಷಕ್ಕೆ ಸ್ನಾನ ಮುಗಿಸ್ತಾರೆ. ಕ್ಯೂನಲ್ಲಿ ಎಲ್ಲೂ ಹೋಗುವಂಗಿಲ್ಲ. ನೋಡಿ, ಇದು ಮೊದಲ ತೀರ್ಥಕುಂಡ, ಮಹಾಲಕ್ಷ್ಮಿ ಕುಂಡ. ನೀರನ್ನ ಹೇಗೆ ಎರ್ತಾ ಇದ್ದಾರೆ ಅಂತ ನೋಡಿ. ಸ್ನೇಹಿತರೆ, ಏನಕ್ಕೆ ಗೊತ್ತಾ ಈ ಥರ ಬಾಟ್ಲು ಈ ತಗೊಳ್ಳಿ ಅಂತ ಹೇಳಿದ್ದು? ಅವ್ರು 27 ಕುಂಡಗಳಲ್ಲಿ ನೀರು ಹಾಕ್ಬೇಕಾದ್ರೆ ನಾವು ತಲೆ ಮೇಲೆ ಹಿಂಗೆ ಇಟ್ಕೊಂಡಾಗ ಆ ನೀರು ಸ್ವಲ್ಪ ಈ ಥರ ಒಳಗಡೆ ಬಿದ್ದಾಗ ಇದನ್ನ ನಮ್ಮ ಮನೆಗೆ ತಗೊಂಡೋಗಿ ಏನಕ್ಕಾದ್ರು ಯೂಸ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ
ಮದ್ದೆ ಬಾಟೆ ತಗೊಳ್ಳಿ ಅಂತ ಹೇಳಿದ್ದೆ, ನಿಮ್ಗೆ ಅರ್ಥ ಆಗಿರ್ಬೇಕು ಅನ್ಕೊಂಡಿದ್ದೀನಿ. ಪ್ರತಿಯೊಂದು ಕುಂಡದಟ್ಟನು ದೇವಸ್ಥಾನದ ಕೆಲಸಗಾರರು ಬಕೆಟ್ ಇಟ್ಕೊಂಡು ನಿಂತಿರ್ತಾರೆ. ನಾವು ಲೈನ್ನಲ್ಲಿ ಒಂದೊಂದು ಕುಂಡದಟ್ಟನು ಹೋದಾಗ ಅವರು ನಮ್ಮ ತಲೆ ಮೇಲೆ ನೀರು ಹಾಕ್ತಾನೆ ಇರ್ತಾರೆ. ಅದೊಂದು ರೀತಿ ಬೇರೆನೇ ಅನುಭವ ಕೊಡುತ್ತೆ. ಬನ್ನಿ ಈಗ ನಾನು ನೀರು ಹಾಕ್ಸ್ಕೊಂಡ್ ಬರ್ತೀನಿ, ನೋಡಿ ಹೇಗಾಗ್ತಾರೆ ಅಂತ. ಹೇಳ್ಬೇಕು ಅಂದರೆ 22 ತೀರ್ಥಕೊಂಡಗಳು ಒಂದೇ ಸೈಡಲ್ಲಿರಲ್ಲ. ದೇವಸ್ಥಾನದ ನಾನಾ ಕಡೆ ಇರುತ್ತೆ. ಅಲ್ಲಿಗೆ ಹೋಗೋಕ್ಕೆ ಸೈನ್ ಬೋರ್ಡ್ ಹಾಕಿರ್ತಾರೆ. ಆ ಸೈನ್ ಬೋರ್ಡ್ ನೋಡಿಕೊಂಡು ನಾವು ತೀರ್ಥ ಸ್ನಾನ ಮಾಡೋದಕ್ಕೆ ಅಂತ ಹೋಗಬೇಕು. ನೋಡಿರಲ್ಲ ಸ್ನೇಹಿತರೆ, 22 ಕುಂಡಗಳ ಸ್ನಾನನ ನೋಡಿ. 22 ಕುಂಡಗಳ ನೀರಿಂದ ಬಾಟಲ್ ಇಷ್ಟು ಭರ್ತಿಯಾಗಿದೆ. ಈ ನೀರನ್ನು ನಮ್ಮ ಮನೆಗೆ ತಗೊಂಡೋಗಿ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಪ್ರಯತ್ನ ಪಟ್ಟು ಇಷ್ಟನ್ನ ನೀರು ತುಂಬಿಸಿದ್ದೀನಿ. ಈಗ ಫ್ರೆಶ್ ಅಪ್ ಆಗಿ ಅಂದರೆ ಡ್ರೆಸ್ ಹಾಕ್ಕೊಂಡು ದರ್ಶನಕ್ಕೆ ಹೋಗ್ತೀನಿ. ನೋಡಿ, ಇಲ್ಲಿ ಡ್ರೆಸ್ ಚೇಂಜಿಂಗ್ ಪ್ಲೇಸ್ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲೇ ಆದರೂ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ಬೋದು, ಇಲ್ಲ ಅಂದರೆ ನಾವು ರೂಮ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲೇ ಆದರೂ ಡ್ರೆಸ್ ಚೇಂಜ್ ಮಾಡ್ಕೊಬರ್ಬೋದು. ನಾನು ರೂಮ್ ಇಲ್ಲಿ ಹತ್ರ ಆಗಿರೋದ್ರಿಂದ ನಾನು ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಸ್ನೇಹಿತರೆ, 22 ಕುಂಡಗಳ ತೀರ್ಥ ಸ್ನಾನ ಮುಗಿಸ್ಕೊಂಡು ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ನೀವು 22 ಕುಂಡಗಳ ದರ್ಶನ ಆದ್ಮೇಲೆ ಅಲ್ಲೇ ಡ್ರೆಸ್ ಚೇಂಜಿಂಗ್ ಏರಿಯಾ ಅಂತ ಇದೆ, ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ರೂಮ್ ಹತ್ರ ಇದ್ರೆ ನಿಮ್ಗೆ ರೂಮ್ಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಲಾಕರ್ ಇರುತ್ತೆ, ಅಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಇಷ್ಟು ಅಂತ ಪೇ ಮಾಡಬೇಕಾಗತ್ತೆ. ನಾನು ರೂಮ್ ಹತ್ರ ಇದ್ದಿದ್ರಿಂದ ನಾನು ಇಲ್ಲೇ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಈ ರಾಮೇಶ್ವರನ ದರ್ಶನಕ್ಕೆ ಈ ರೇಂಜ್ ರೆಡಿ ಆಗಿದ್ದೀನಿ. ಚೆನ್ನಾಗಿ ಕಾಣ್ತಿದ್ದೀನಾ? ಶುಭೋದಯ ಸ್ನೇಹಿತರೆ, ಈಗ ಟೈಮ್ ಬಂದು ಬೆಳಗಿನ ಜಾವ 4:15 ಆಗಿದೆ. ಸ್ಫಟಿಕಲಿಂಗನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸ್ಫಟಿಕಲಿಂಗನ ದರ್ಶನ ಮಾಡೋಕ್ಕೆ ಟೈಮ್ ಇರೋದೇ 1 ಅವರ್, ಅಂದರೆ ಬೆಳಗಿನ ಜಾವ 5ರಿಂದ 6 ಗಂಟೆ ಅಷ್ಟೇ. ಅದಾದಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ. ಹಾಗಾಗಿ ದರ್ಶನ ಮಾಡ್ಕೊಂಡು ಸಿಗ್ತೀನಿ. ನೋಡಿ, ಸ್ಫಟಿಕಲಿಂಗಂ ದರ್ಶನ್ 5 AM to 6 AM. ಟಿಕೆಟ್ ಪ್ರೈಸ್ ಬಂದು 50 ರೂಪಾಯಿ ಇದೆ. ಬನ್ನಿ ದರ್ಶನ ಮಾಡ್ಕೊಂಬರೋಣ. ಸ್ನೇಹಿತರೆ, ಸ್ಫಟಿಕಲಿಂಗದ ದರ್ಶನ ಅಂತೂ ಆಗಿಲ್ಲ. ನಾನು ಬೋರ್ಡ್ ಹಾಕಿದರೆ 5ರಿಂದ 6 ಸ್ಫಟಿಕಲಿಂಗ ದರ್ಶನ ಅಂತ, ಆದರೆ ಅದು ಟೈಮಿಂಗ್ಸ್ ಚೇಂಜ್ ಆಗಿದೆಯಂತೆ. 4ರಿಂದ 5 ಮಾಡಿಬಿಟ್ಟಿದ್ದಾರೆ. ಬೇಜಾರಾಗ್ತಿದೆ. ಬನ್ನಿ, ಏನೋ ಮಾಡೋಕ್ಕಾಗಲ್ಲ. ನೋಡಿ, ಟೈಮಿಂಗ್ಸ್ ಚೇಂಜ್ ಆದಮೇಲೂ ಹಳೆ ಬೋರ್ಡೇ ಹಾಕಿದ್ದಾರೆ. ಇನ್ನೇನಾಗುತ್ತೆ, ನಮ್ಗೆ ಕನ್ಫ್ಯೂಸ್ ಆಗಿದೆ ಅಲ್ಲಿ. ನೋಡಿ, ದೇವಸ್ಥಾನದೊಳಗಡೆ ಶಾಪಿಂಗ್ ಕೂಡ ಮಾಡ್ಬೋದು. ರೈಟ್ ಸೈಡು ಇದೆ, ಲೆಫ್ಟ್ ಸೈಡು ಇದೆ. ಏನಾದ್ರು ಇಷ್ಟವಾದವು ತಗೊಂಡು ಹೋಗ್ಬೋದು ಇಲ್ಲಿಂದ ನಾವು. ಓಂ ನಮಃ ಶಿವಾಯ, ಹರ ಹರ ಮಹಾದೇವ. ಸ್ನೇಹಿತರೆ, ನಾನೀಗ ಭಾರತದ 4 ಚಾರ್ಧಾಮ್ಗಳಲ್ಲಿ ಮತ್ತು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ರಾಮೇಶ್ವರಂ ಜ್ಯೋತಿರ್ಲಿಂಗನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ರಾಮೇಶ್ವರಂ ಕ್ಷೇತ್ರದ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಕೊನೆಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ರಾಮೇಶ್ವರಂನ ದಕ್ಷಿಣ ಕಾಶಿ ಅಂತಲೇ ಹೇಳ್ತಾರೆ. ಅಂದರೆ ಕಾಶಿ ಯಾತ್ರೆ ಮಾಡಿದ್ರು ರಾಮೇಶ್ವರ ಜ್ಯೋತಿರ್ಲಿಂಗನ ದರ್ಶನ ಮಾಡಿಲ್ಲ ಅಂದರೆ ಕಾಶಿ ಯಾತ್ರೆಯ ಫಲ ಸಿಗಲ್ಲ ಅಂತಲೇ ಹೇಳ್ತಾರೆ. ಹೇಳಬೇಕು ಅಂದರೆ ನನಗೆ 12 ಜ್ಯೋತಿರ್ಲಿಂಗಗಳ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ಆ ಟೈಮಲ್ಲೇ ಫಸ್ಟ್ ಜ್ಯೋತಿರ್ಲಿಂಗನ ದರ್ಶನ ಮಾಡಿದ್ದೆ ನಾಸಿಕಲ್ಲಿ, ಅಂದರೆ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗನ ದರ್ಶನ ಮಾಡಿದ್ದೆ. ಅದಾದಮೇಲೆ
12 ಜ್ಯೋತಿರ್ಲಿಂಗ ಕಾನ್ಸೆಪ್ಟ್ ಗೊತ್ತಾದ್ಮೇಲೆ ನಾನು ದರ್ಶನ ಮಾಡಿದ್ದೆ ಕಾಶಿ ವಿಶ್ವನಾಥ 7ನೇ ಜ್ಯೋತಿರ್ಲಿಂಗ ಅದು. ಇದು ರಾಮೇಶ್ವರ 3ನೇ ಜ್ಯೋತಿರ್ಲಿಂಗ. ಆದಷ್ಟು 2025 ಮುಗಿಯೋದ್ರೊಳಗಡೆ 12 ಜ್ಯೋತಿರ್ಲಿಂಗನ ದರ್ಶನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆಲ್ರೆಡಿ 3 ಆಗಿದೆ. ಈಗ ರಾಮೇಶ್ವರ ಜ್ಯೋತಿರ್ಲಿಂಗನ ದರ್ಶನ ಮಾಡ್ಕೊಬಂದು ಸಿಗ್ತೀನಿ. ದೇವಸ್ಥಾನದೊಳಗಡೆ ಕ್ಯಾಮ್ರಾ ಆಗಲಿ ಮೊಬೈಲ್ ಆಗಲಿ ಅಲೋ ಮಾಡಲ್ಲ ಅನಿಸುತ್ತೆ. ಏನಾದರೂ ಪಾಸಿಬಿಲಿಟೀಸ್ ಇದ್ರೆ ಅಟ್ಲೀಸ್ಟ್ ವಿಡಿಯೋ ಆದ್ರೂ ತೋರಿಸ್. ಇನ್ನು ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದ್ರೆ ಪ್ರಪಂಚದಲ್ಲಿ ಅತಿ ದೊಡ್ಡ ಉದ್ದದ ಕಾರಿಡಾರ್ ಇರೋ ದೇವಸ್ಥಾನ ಅನ್ನೋ ಹೆಗ್ಗಳಿಕೆಗೆ ಈ ದೇವಸ್ಥಾನ ಪಾತ್ರ ಆಗಿದೆ. ಈ ದೇವಸ್ಥಾನದಲ್ಲಿ ಒಟ್ಟು 1202 ಕಂಬಗಳಿದಾವೆ. ಒಂದೊಂದು ಕಂಬದಲ್ಲೂ ಒಂದೊಂದು ತರ ಚಿತ್ರ ಕಾಣಬಹುದು. ಹೇಳಬೇಕು ಅಂದ್ರೆ ಒಂದು ಕಂಬದಲ್ಲಿರೋ ಚಿತ್ರ ಇನ್ನೊಂದು ಕಂಬದಲ್ಲಿರಲ್ಲ, ಅಷ್ಟು ಅದ್ಭುತವಾಗಿದೆ ಈ ದೇವಸ್ಥಾನ. ನೋಡಿ, ಈ ದೇವಸ್ಥಾನದ ಗೋಡೆಗಳ ಮೇಲೆಲ್ಲ ರಾಮಾಯಣದ ಕಥೆಗಳನ್ನೇ ಹೇಳೋ ಚಿತ್ರಪಟಗಳನ್ನೇ ಹಾಕಿದ್ದಾರೆ. ಒಂದೊಂದು ಚಿತ್ರಪಟನೂ ಅದ್ಭುತವಾಗಿದೆ ನೋಡಿ. ಸ್ನೇಹಿತರೆ, ಆ ಗರ್ಭಗುಡಿನಲ್ಲೇ ಶ್ರೀ ರಾಮೇಶ್ವರ ಜ್ಯೋತಿರ್ಲಿಂಗ ಇರೋದು. ರಾಮೇಶ್ವರ ಜ್ಯೋತಿರ್ಲಿಂಗನ ಸಾಕ್ಷಾತ್ ಶ್ರೀ ರಾಮಚಂದ್ರನೇ ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದ್ರು ಅಂತ ಇಲ್ಲಿನ ಸ್ಥಳ ಪುರಾಣ ಹೇಳುತ್ತೆ. ಅಂದ್ರೆ ಶ್ರೀರಾಮ ರಾವಣನ ಸಂಹಾರ ಮಾಡ್ತಾರೆ. ರಾವಣ ಬ್ರಾಹ್ಮಣ ಆಗಿರೋದ್ರಿಂದ ಬ್ರಹ್ಮಹತ್ಯ ದೋಷ ಇದೆ ಅಂತ ಅಗಸ್ತ್ಯ ಮುನಿಗಳು ರಾಮನಿಗೆ ಹೇಳ್ತಾರೆ. ಇದಕ್ಕೆ ಪರಿಹಾರ ಏನು ಅಂತ ಕೇಳಿದಾಗ ಅಗಸ್ತ್ಯ ಮುನಿಗಳು ರಾಮನಿಗೆ ಹೇಳ್ತಾರೆ, ಶಿವನನ್ನ ಪೂಜಿಸು ಅಂತ. ಆಗ ಶ್ರೀರಾಮ ಹನುಮಂತನಿಗೆ ಲಿಂಗ ತರೋದಿಕ್ಕೆ ಅಂತ ಹೇಳ್ತಾರೆ. ಹನುಮಂತ ಕೈಲಾಸಕ್ಕೆ ಹೋಗ್ತಾರೆ ಲಿಂಗ ತರೋದಿಕ್ಕೆ ಅಂತ. ನಿರ್ದಿಷ್ಟ ಟೈಮಲ್ಲೇ ಲಿಂಗ ಪ್ರತಿಷ್ಠಾಪನೆ ಮಾಡಿ ಪೂಜಿಸಬೇಕಾಗಿರುತ್ತೆ. ಹನುಮಂತ ಬರೋದು ಲೇಟ್ ಆಗಿರೋದ್ರಿಂದ ಶ್ರೀರಾಮನೇ ತನ್ನ ಕೈಯಾರೆ ಮರಳಿಂದ ಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜಿಸ್ತಾರೆ. ಆ ಲಿಂಗನ ರಾಮಲಿಂಗ ಅಂತ ಹೇಳ್ತಾರೆ. ಆಂಜನೇಯ ಕೈಲಾಸದಿಂದ ಲಿಂಗ ತರ್ತಾರೆ, ಅದನ್ನ ವಿಶ್ವಲಿಂಗ ಅಂತ ಹೇಳ್ತಾರೆ. ರಾಮಲಿಂಗ ಮತ್ತೆ ವಿಶ್ವಲಿಂಗ ಎರಡನ್ನೂ ಆ ಒಂದೇ ಗರ್ಭಗುಡಿನಲ್ಲಿ ದರ್ಶನ ಮಾಡಬಹುದು.
ಸ್ನೇಹಿತರೆ, ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು. ನನ್ನ ಜೀವಮಾನದ 3ನೇ ಜ್ಯೋತಿರ್ಲಿಂಗನ ದರ್ಶನ ಮಾಡಿದ್ದು ತುಂಬಾನೇ ಖುಷಿ ಆಯ್ತು. ನೋಡಿ, ಪ್ರಸಾದನ ತಗೊಂಡಿದ್ದೀನಿ. ಈಗ ಪ್ರಸಾದದ ಆಲಯದ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ಅನ್ನದಾನ ಕೊಡ್ತಾರಂತೆ. ಹೇಳ್ಬೇಕು ಅಂದ್ರೆ ಇದೇ ಫಸ್ಟ್ ಟೈಮ್ ಗುರು ರಾಮೇಶ್ವರಂನಲ್ಲಿ ಅನ್ನ ಪ್ರಸಾದನ ತಿಂತಾ ಇರೋದು. ಬನ್ನಿ ಹೋಗೋಣ. ಪ್ರಸಾದದ ಆಲಯದ ಹತ್ರ ಹೋಗೋಕ್ಕೂ ಮುಂಚೆ ಕೌಂಟರಲ್ಲಿ ಈ ಥರ ಟೋಕನ್ ಕೊಡ್ತಾರೆ. ಅದನ್ನು ರಿಸೀವ್ ಮಾಡ್ಕೊಂಡು ಹೋಗಬೇಕು. ನನ್ನ ಟೋಕನ್ ನಂಬರ್ ಬಂದು 115. ಅನ್ನದಾನ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ 8 ಗಂಟೆ ತನಕ ಇರುತ್ತೆ. ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಈ ದೇವಸ್ಥಾನದಲ್ಲಿ 4 ಗೇಟ್ಗಳಿದಾವೆ. ದೇವಸ್ಥಾನದ ಈಸ್ಟ್ ಗೇಟಲ್ಲಿ ರಾಮೇಶ್ವರ ಜ್ಯೋತಿರ್ಲಿಂಗ ಮತ್ತೆ ಸ್ಫಟಿಕಲಿಂಗನ ದರ್ಶನ ಮಾಡೋದಕ್ಕೆ ಅಂತ ಕ್ಯೂನಲ್ಲಿ ಹೋಗ್ಬೇಕು. ನಾರ್ತ್ ಗೇಟಲ್ಲಿ ಬಾಯಸ್ಕುಂಡ್ ತೀರ್ಥಸ್ಥಾನ ಮಾಡೋದಕ್ಕೆ ಅಂತ ಹೋಗ್ಬೇಕು. ಸ್ನೇಹಿತರೆ, ಅನ್ನಪ್ರಸಾದ ಅಂತೂ ತುಂಬಾನೇ ಚೆನ್ನಾಗಿತ್ತು. ಹೇಳ್ಬೇಕು ಅಂದ್ರೆ ರಾಮೇಶ್ವರಂನ ಪ್ರತಿ ಗಲ್ಲಿನೂ ರಾಮಾಯಣದ ಕಥೆಗಳನ್ನೇ ಹೇಳ್ತವೆ. ಅಷ್ಟು ಅದ್ಭುತವಾಗಿದೆ ರಾಮೇಶ್ವರಂ ಅಂತಾನೆ ಹೇಳ್ಬೋದು. ನೀವು ಒಂದ್ಸಲ ಬನ್ನಿ, ರಾಮೇಶ್ವರನ ದರ್ಶನ ಮಾಡಿ. ನಾನು ಇಲ್ಲಿಂದ ರೂಮ್ಗೆ ಹೋಗಿ ಚೆಕ್ಔಟ್ ಮಾಡಿ ರಾಮೇಶ್ವರಂನಿಂದ ಇವತ್ತು ಮಧುರೈಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ಮಧುರೈನಲ್ಲಿ ಸಿಗ್ತೀನಿ. ಈ ಒಪ್ಪುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತೊಂದು ವಿಡಿಯೋ ಸಿಗ್ತೀನಿ.